ಏನೋ ನಡೀತಾ ಇದೆ ಲೈಫಲ್ಲಿ, ಚೆನ್ನಾಗಿದೆ. ಖುಷಿ ಖುಷಿ ನನಗೆ ಖುಷಿ. ನನ್ನಮ್ಮ ತೋರಿಸ್ಕೊಡ್ತಾರೆ. ಸುಚಿತ್ರಾ ಯೂಟ್ಯೂಬ್ ಚಾನಲ್ನವರೇ, ನನ್ನ ಅಣ್ಣನ ಮಕ್ಕಳೆಲ್ಲ ಬರ್ತಾರೆ. ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ಆಯ್ತಾ. ಪ್ರಕೃತಿ ಅಡಗ್ಲೇ ನಿಮ್ಮ ಅತ್ತೆದ ನಿಮ್ಮ ಅವ್ವಂದ ತುಂಬ ಕ್ವೆಶನ್ಸ್ ಯಾಕೆ ಲಾಗ್ ಆಗ್ತಿದೆ. ಅರೆ ಅರೆ ಏನಿದು ಹೊಸ ದಾಳಿ ಎದೆಯಲಿ ಕಾದಾಟ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ನಾನು ಚೆನ್ನಾಗಿದ್ದೀನಿ. ಇವತ್ತಿನ ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ನನ್ನ ಮನೆಯ ಸೋಫಾದಿಂದ. ಏನು ಲಾಗ್ ಗೊತ್ತಿಲ್ಲ, ಜಸ್ಟ್ ಒಂದು ರ್ಯಾಂಡಮ್ ಲಾಗ್, ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿನ ಆಗಿತ್ತು. ತುಂಬ ಕ್ವೆಶನ್ಸ್ ಯಾಕೆ ಲಾಗ್ ಆಗ್ತಿಲ್ಲ, ಐ ಮೀನ್ ಯಾಕೆ ವಿಡಿಯೋ ಪೋಸ್ಟ್ ಮಾಡ್ತಿಲ್ಲ ಅಂತ. ಹಂಗೆ ಸಮಥಿಂಗ್ ಬೇರೆ ಹ್ಯಾಪನಿಂಗ್ ಅಂದರೆ ಏನೋ ನಡೀತಾ ಇದೆ ಲೈಫಲ್ಲಿ, ಚೆನ್ನಾಗಿದೆ. ಸೊ ಆ ಒಂದು ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ. ಅಷ್ಟೇ, ಕೆಲವೊಂದು ಲೈಫ್ ಅಪ್ಡೇಟ್ಸ್ ಕೊಡ್ತೀನಿ. ಚೆನ್ನಾಗಿದೆ ಲೈಫ್, ಚೆನ್ನಾಗಿ ಹೋಗ್ತಾ ಇದೆ, ಗೋಯಿಂಗ್ ವಿತ್ ದ ಫ್ಲೋ ಅಷ್ಟೇ. ಈಗ ಸದ್ಯಕ್ಕೆ ಇನ್ನೊಂದು ಮನೆ ಅಪ್ಡೇಟ್ ಕೊಡ್ತೀನಿ. ಏನಂದರೆ ಬ್ರಹ್ಮಕಮಲ ಮೊಗ್ಗಾಗಿದೆ ಮನೇಲಿ, ಯಾಕಂತ ಗೊತ್ತಿಲ್ಲ. ಏನು ನಾನು ತಿಳ್ಕೊಂಡಿದ್ದ ಮಟ್ಟಿಗೆ ಅದು ಯಾವಾಗ ಅಂದರೆ ಜಸ್ಟ್ ಏನಿದು ನನ್ನ ಏನದು ಬ್ರಹ್ಮಕಮಲ ಜಸ್ಟ್ ಅದೇನದು ಆಗಸ್ಟ್ ಅಥವಾ ಸೆಪ್ಟೆಂಬರಲ್ಲಿ ಆ ಥರ ಏನೋ ನಾನು ಓದಿದ್ದೆ. ಐ ಮೀನ್ ಓದಿದ್ದು ಇನ್ ಸೆನ್ಸ್ ChatGPT ನೋಡಿದ್ದು. ಆಗ ಅರಳುತ್ತೆ ಅನ್ನೋ ಒಂದು ಇದರಲ್ಲಿ. ಬಟ್ ಈಗ ಯಾಕೆ ಮೊಗ್ಗಾಗೋದು ಗೊತ್ತಿಲ್ಲ ಆಯಿತಾ. ಮನೇಲಿ ಆ ಒಂದು ಬ್ರಹ್ಮಕಮಲದ ಮೊಗ್ಬಿಟ್ಟಿದೆ, ಹೂವಿಂದು ಅಷ್ಟೇ. ನೆಕ್ಸ್ಟು ವೀಡಿಯೋಸ್ ಡೈಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಐ ಮೀನ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಒಂದು ರೀಸನ್ಗೆ ಯಾವುದು ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತಿಲ್ಲ. ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡ್ಕೊಂಡು ಬಂದಿದ್ದೆ ಆಯಿತಾ. ಡೈಲಿ ಹಾಕಿ ಅಟ್ಲೀಸ್ಟ್ ನಾನೊಂದು ಶಾರ್ಟ್ಸ್ ಆದರೂ ಅಪ್ಲೋಡ್ ಮಾಡ್ತಾಯಿದ್ದೆ. ಸೊ ಸಮ್ಟೈಮ್ಸ್ ಅನಿಸುತ್ತೆ ಕೆಲವೊಂದು ಅಂದರೆ ಯಾಕೆ ಬೇಡ ಪ್ರೈವೇಟ್ ಲೈಫ್ ಮಾಡ್ಕೊಂಡು ಹೋಗೋಣ, ಯಾವುದು ಆ ಥರ ಮಾಡಬಾರ್ದು ಅಂತ ಅಂದು. ಬಟ್ ಸಮ್ಟೈಮ್ಸ್ ಅನಿಸುತ್ತೆ ಗೊತ್ತಿಲ್ಲ ಏನೋ. ನಾನೊಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡೋಣ ಅಂದರೆ ಖುಷಿ ಆಗುತ್ತಲ್ವ. ನಾವೊಂದು ವೀಡಿಯೋಸ್ನ ನಾನು ಮಾಡಿ ಇಟ್ಕೊಂಡು ಪೋಸ್ಟ್ ಮಾಡಿದಾಗ ಆ ಒಂದು ಮೆಮೊರೀಸ್ಗೆ ಅಂತ ಒಂದು ನನಗಂತೂ ಖುಷಿ ಆಗುತ್ತೆ. ಬಟ್ ಈಗ ಕೆಲವೊಂದು ಥಿಂಗ್ಸ್ನ ಪ್ರೈವೇಟಾಗಿ ಇಡ್ಬೋದು, ಅದಕ್ಕೆ ಕೆಲವೊಂದನ್ನ ನಾನು ವೀಡಿಯೋ ರೆಕಾರ್ಡ್ ಮಾಡೋಕ್ಕೆ ಹೋಗ್ತಾಯಿಲ್ಲ, ಹಂಗನ್ನಿಸ್ತು. ಬಟ್ ಮಾಡ್ತೀನಿ ಆದಷ್ಟು ಬೇಗ, ಡೈಲಿ ಪೋಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಏನದು ಅಣ್ಣ ಅದಕ್ಕೆ ಮತ್ತು ನನ್ನ ಪ್ರಕ್ಸೂಪಣ್ಣು, ನನ್ನ ಏನದು ಅಳಿಯ ಸೊಸೆ ಅಣ್ಣನ ಮಕ್ಕಳು ಬರ್ತಾ ಇದ್ದಾರೆ. ಟ್ರೈ ಮಾಡ್ತೀನಿ, ಅದೊಂದು ಲಾಗ್ ಮಾಡ್ತೀನಿ, ಆಬ್ವಿಯಸ್ಲಿ ಮಾಡ್ತೀನಿ ಅಷ್ಟೇ. ಈ ಒಂದು ಸದ್ಯಕ್ಕೆ ಅಮ್ಮ ಒಂದು ರೆಸಿಪಿ ಕೇಳಿದರು. ನಾವೊಂದು ಚಟ್ನಿ ಹಾಕಿದ್ವಿ, ಆ ಚಟ್ನಿದು ರೆಸಿಪಿ ಕೇಳಿದರು. ಆ ಒಂದು ರೆಸಿಪಿನ ತೋರಿಸ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಅಷ್ಟೇ, ಆದಷ್ಟು ಬೇಗ ಈ ಒಂದು ಲಾಗ್ನು ಕೂಡ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡ್ತಾ ಇರಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಅದಕ್ಕೂ ಮುಂಚೆ ಮೊನ್ನೆ ನಾನು ಏನದು ಎನ್ವಿರಾನ್ಮೆಂಟಲ್ ಡೇ ದಿನ ಗಿಡಗಳು ಹಾಕಿದ್ದೆ. ಲಾಸ್ಟ್ ಇಯರ್ ಈ ಒಂದು ಪೇರ್ಲೆ ಗಿಡ ಕಾಣಿಸ್ತಾ ಇದೆಯಾ, ಆ ಒಂದು ಗಿಡನ ಹಾಕಿದೆ ಹೋದ ವರ್ಷ ಜೂನ್ 5ಗೆ. ಈ ವರ್ಷ ಅಮ್ಮಂಗೆ ಹೂಗಳು ಇಷ್ಟ ಅಂತ ಒಂದು ದಾಸವಾಳದ ಗಿಡ ಹಾಕಿ, ಇದೊಂದು ಏನೋ ಸೂಜಿ ಮಲ್ಲಿಗೆ ಅಂತ ಏನೋ ಅಮ್ಮ ಅಂತಲ್ಲ, ಅದು ಒಂದು. ಆಮೇಲೆ ಅದು ಒಂದು ಕಾಕಡ. ಆಮೇಲೆ ಅಮ್ಮಂದು ಮೋಸ್ಟ್ ಫೇವ್ರೇಟ್ ಇರಿ ಇದು ಅಮ್ಮಂದು ಮೋಸ್ಟ್ ಫೇವ್ರೇಟ್ ದುಂಡ್ಮೊಗ್ಗು ಹಾಕಿದ್ದೀನಿ. ಜೊತೆಗೆ ಇನ್ನೊಂದು ದಾಸವಾಳದ ಗಿಡ ಹಾಕಿದ್ದೀನಿ. ಅಮ್ಮಂಗೆ ಹೂಗಳ ಗಿಡ ಇಷ್ಟ ಅಂತ ಎನ್ವಿರಾನ್ಮೆಂಟಲ್ ಡೇ ಹಾಕಿದ್ದು.
ಈಗ ಚಟ್ನಿ ಹೇಗೆ ಮಾಡೋದು ಅಂತ ನನ್ನಮ್ಮ ತೋರಿಸ್ಕೊಡ್ತಾರೆ, ಬಿಕಾಸ್ ಆ ಒಂದು ರೆಸಿಪಿ ನನ್ನ ಅಮ್ಮಂದು. ಐ ಆಮ್ ಹ್ಯಾಂಡ್ ಓವರಿಂಗ್ ಟು ಮೈ ಮಮ್ಮಿ. ಹಾಯ್ ಮಮ್ಮಿ. ಹಾಯ್. ಚಟ್ನಿ ರೆಸಿಪಿ ತೋರ್ಸಕ್ಕೆ ರೆಡಿನಾ? ಓಕೆ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು? ಏನು ಬೇಕು? 2 ಬದನೆಕಾಯಿ ಬೇಕು. ಬದನೆಕಾಯಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಕೊತ್ತಂಬರಿ ಸೊಪ್ಪು. ಮಾಡೋಕ್ಕೆ ಸುಡ್ಬೇಕು. ನಮ್ಮಮ್ಮ ಮೊದಲಿಗೆ ಬದನೆಕಾಯಿನ ಸುಟ್ಕೋಬೇಕು. ಈ ಥರ ಗ್ಯಾಸ್ ಮೇಲೆ ಸುಟ್ಕೊಳ್ಳಿ. ಒಲೆ ಇರೋರು ಕೆಂಡದಾಗ ಸುಟ್ರ ರುಚಿ ಅವು, ಬಟ್ ನಮ್ಮ ಮನೇಲಿ ಇಲ್ಲ. ಮನೇಲಿ ಇಲ್ಲ. ನೀನು ಒಂದು ಒಲೆ ಹಾಕ್ಸ್ಕೋಬೇಕು ಮಮ್ಮಿ. ನಾನು ಸ್ವಂತ ಮನೆ ಆದ್ರೆ ಹಾಕ್ಸ್ಕೊಂತೀನಿ. ನಾನಿರೋದು ಬಾಡಿಗೆ ಮನೆ. ಯಾವಾಗ ಸ್ವಂತ ಮನೆ? ನಾನು ಇನ್ನೂ ಬಳೆ ಬಂದಾಗ 2 ಹಳೆ ಅಂದ್ರೆ ಸೇರಿ ಅತ್ತೆಗೆ ಕಟ್ಟಿಸ್ಕೊಟ್ಟು. ಹೌದು, ಕನ್ಸು ಕಾಣು. ಇನ್ನೊಂದು ಅಳಿಯಲ್ಲ, ನೋಡೋಣ. ನನ್ನ ಗಂಡಂತೂ ಕಟ್ಟಿಸ್ಲಿಲ್ಲ. ಇವಾಗೇನು ನಿಮ್ಮಪ್ಪಂದ? ಈಗ ಒಣಮೆಣ್ಸಿನ್ಕಾಯಿನ ಹುರ್ಕೋಬೇಕಾ? ಒಣಮೆಣ್ಸಿನ್ಕಾಯಿನ ಹುರ್ಕೋಬೇಕಾ? ನಿನ್ನ ಖಾರದ ತಕ್ಕಂಗೆ ನೀನು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ಯಾ? ನಮ್ಮಮ್ಮ ಬ್ಯಾಡಗಿ ಮತ್ತು ಗುಂಟೂರು 2 ಮೆಣಸಿನ್ಕಾಯಿನ ತೊಗೊಂಡಿದ್ದಾರೆ, ಖಾರ ಜಾಸ್ತಿ ತಿನ್ನೋ ರೀಸನ್ಗೆ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಬದನೆಕಾಯಿ ಸುಡೋಷ್ಟರಲ್ಲಿ ಸೈಡಲ್ಲಿ ಈ ಒಂದು ಮೆಣಸಿನ್ಕಾಯಿನ ಹುರ್ಕೊಂಬಿಡಿ. ಹಸಿರು ಬದನೆಕಾಯಿ ಆದರೆ ರುಚಿ ಚೆನ್ನಾಗಿರುತ್ತೆ ಅಲ್ಲ ಮಮ್ಮಿ? ನಮ್ಮೂರು ಸೈಡ್ ಇರ್ತಾವೆ. ನಮ್ಮೂರು ಸೈಡ್ ಅಂದರೆ ಕೂಡ್ಲಿಗಿ ಕಡೆ, ಕೂಡ್ಲಿಗಿ ನಮ್ಮ ಕೊಟ್ಟೂರು ಕಡೆ ಹಸಿರು ಬದನೆಕಾಯಿ, ದೊಡ್ಡ ಬದನೆಕಾಯಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಇಲ್ಲಿ ಬದನೆಕಾಯಿ ಅಂತ ಏನು ಬದನೆಕಾಯಿ ಅಂತಾರೆ? ರಾಯದುರ್ಗ ಬದನೆಕಾಯಿ ಸಿಕ್ಕರೆ ಆ ಒಂದು ಬದನೆಕಾಯಲ್ಲಿ ನೀವು ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಈ ಬದನೆಕಾಯಿ ಜಾಸ್ತಿ, ಕೆಂಪು ಬದನೆಕಾಯಿ ಜಾಸ್ತಿ. ಇದು ಹಸಿರು ಬದನೆಕಾಯಿನ ಮಮ್ಮಿ, ಆದರೆ ಅಷ್ಟು ಟೇಸ್ಟ್ ಬರೋಲ್ಲ. ಇದು ಸಣ್ಣದು. ದೊಡ್ಡ ಬದನೆಕಾಯಿ ಆದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಮೆಣಸಿನ್ಕಾಯಿ ಈ ಥರ ಕೆಂಪು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಒಂದು ಪ್ಲೇಟಲ್ಲಿ ತೆಗೊಳ್ಳಿ, ಬಿಕಾಸ್ ಅಮ್ಮ ಏನು ಮಮ್ಮಿ ಕೈಯಲ್ಲಿ ತಿಕ್ತೀಯಾ? ನೋಡೋಣ, ಕುರ್ಕುರು ಆದರೆ ಫ್ರಿಜ್ ಮಿಕ್ಸಿ ಪೌಡ್ರ್ ಮಾಡ್ಕೊಂಡು ಬದನೆಕಾಯಿ ಕಲಸಿ. ಇದು ಕ್ರಿಸ್ಪಿ ಆದರೆ ಕೈಯಿಂದನೇ ಅಮ್ಮ ಪುಡಿ ಪುಡಿ ಮಾಡಿ, ಐ ಮೀನ್ ಕಲಸಿದ್ದು ಚಟ್ನಿ ಅಂತೀವಿ ನಾವು, ಆ ಥರ ಮಾಡ್ತಾರೆ. ಇದು ಆಗಿಲ್ಲ ಅಂತ ಅಂದರೆ ಮಿಕ್ಸಿಗೆ ಹಾಕ್ತಾರೆ ಪುಡಿ ಮಾಡಿ. ಒಣಮೆಣ್ಸಿನ್ಕಾಯಿನ ಈ ಥರ ಪುಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ. ನೀವು ಕೈಯಿಂದ ನಿಮಗೆ ಖಾರ ಉರಿಯುತ್ತೆ ಅಂತ ಅಂದರೆ ಏನದು ಲೋಟದಿಂದ ತೆಕ್ಬೋದು, ಅಥವಾ ಇದು ಮಮ್ಮಿ ಕುಟ್ಟೋ ಕಲ್ಲಿಂದ ಬೇಕಾದರೂ ನೀವು ಕುಟ್ಕೋಬೋದು. ನಮ್ಮ ಅತ್ತಿ ಮನೆ ಮಂದಿರಿಗೆ ಇಷ್ಟು ಹಿಂಗೆ ತಿಕ್ಕಿ ಕೊಡ್ತದ್ಲು. ಈ ರೆಸಿಪಿ ನಿಮ್ಮ ಅತ್ತೆದಾ ನಿಮ್ಮ ಅವ್ವಂದ? ನಮ್ಮ ಅತ್ತಿದು. ಸರ್ವಮ್ಮಂದ? ಓ ಜಾಲಿ. ನಮ್ಮೂರಾಗ ಹಸಿ ಮೆಣಸಿನ್ಕಾಯಿ ಜಾಸ್ತಿ. ನೀವು ನಿಮ್ಮ ತೋಟದಾಗೆ ಬೆಳೀತಿದ್ರಲ್ಲ ಮಮ್ಮಿ, ಅದಕ್ಕೆ ಜಾಸ್ತಿ. ಉದ್ಕ ಮುದ್ದಿ ಮಾಡಿದ್ರೆ ನಮ್ಮ ಅತ್ತಿ ಮನ್ಯಾಗ ಎಷ್ಟು ಜನ, ಒಂದು 15-20 ಜನಕ್ಕೆ ಕೈಯಿಂದ ಕಲಿಸ್ತಿದ್ದ, ಕೈಲಿಂದ ಕಲಿಸ್ತದ್ಲು. ಎಲ್ರಿಗೂ ತಟ್ಟಿ ಮತ್ತೆ ಬೇರೆ ಬೇರೆ. ಹೌದು, ಅವ್ರವ್ರ ತಟ್ಟಿಗೆ ಅವ್ರವ್ರಿಗೆ ಎಲ್ಲದಕ್ಕೂ ಹೊಂದ್ಕೊಂಡು ಊಟ ಮಾಡತ್ತಂದ್ರೆ ನನ್ನ ಗಂಡ ಬತ ನಂತರ ನೀನ ನನ್ನ ದೊಡ್ಡ ಮಗಳ ಥರ. ಅದೇ ನಂತರ ನೀನು 108 ಹೆಸರಿಟ್ಬಿಡ್ತಿ. ಇಷ್ಟು ಅಡಿಗೆ ಮಾಡ, ನನ್ನ ಅಡಿಗೆನೇ ಎಲ್ಲರೂ ಇಷ್ಟಪಡ್ತಾಗ ನೀನನ್ನು 100 ಹೆಸರಿಡೈ. ಉಪ್ಪು ಖಾರ, ಬಿಕಾಸ್ ನನ್ನ ಅಮ್ಮಂದು ಉಪ್ಪು ಖಾರ ಮುಂದೆ ಇರುತ್ತೆ, ಅದಕ್ಕೆ. ನನ್ನ ಗಂಡ ನಮ್ಮನೆ ದೇವರು ಏನು ಕೊಟ್ಟರು ದೇವ್ರು ಅನ್ನೋದೇ. ನಾನೇ ಸಣ್ಣ ಮಗಳು ಕಡ್ಡಿ ಹೆಚ್ಚು ಬೆಳಗ್ಬೋದು. ನನಗೆ ಬೇಡ, ದಿನ ಬೆಳಗ್ಬಿಡು ನನಗೆ. ನೋಡಿ ಈ ಥರ ಪುಡಿ ಮಾಡ್ಕೋಬೇಕು. ಈಸಿಯಾಗಿ ಅದು ಹುರಿದಾದ್ಮೇಲೆ ಈಸಿಯಾಗಿ ಆಗಿಬಿಡುತ್ತೆ. ಈಗ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ನಾವು ಏನು ಮಾಡಬೇಕು, ತಿಕ್ಕಬೇಕು. ಅದನ್ನು ಪುಡಿ ಪುಡಿಯಾಗಿ ಮಾಡ್ಕೋಬೇಕು. ಸ್ಮ್ಯಾಶ್ ಮಾಡಿದ್ರೆ ಆಯಿತು. ಜೊತೆಗೆ ಉಪ್ಪು ಹಾಕ್ತಾ ಇದ್ದಾರೆ.
ಈ ಥರ ಮಾಡಿದ ಚಟ್ನಿನೇ ಭಾರಿ ಟೇಸ್ಟ್ ಇರುತ್ತೆ ತಿನ್ನೋಕ್ಕೆ. ರುಚಿ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಸೊ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನ. ನಿಮ್ಗೆ ಆಗಿಲ್ಲ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಆರಾಮಾಗಿ ರುಬ್ಕೋಬೋದು. ನನ್ನ ಗಂಡ ಖಾರನೇ ತಿಂತಿದ್ದಲ್ಲ, ರೊಟ್ಟಿ ಪಲ್ಯ ಸಾರು ಅಷ್ಟೇ. ನಾನು ಮಾಡ್ಕೊಂಡಾಗಿಂದ ನಾನು ತಿನ್ನೋದು ನೋಡಿ ಪಲ್ಯ ಸಾರು ಸಹ ಬಿಟ್ರು ನೋಡಿ. ಚಟ್ನಿ ಎಣ್ಣೆ ರೊಟ್ಟಿ ಹಾಕೊಟ್ಬಿಟ್ರೆ ಒಂದು ಸ್ವಲ್ಪ ಗುಲಾಬ್ ಪುಡಿ ಸಾರು. ಬರೀ ಒಂದು ಹಸಿಮೆಣ್ಸಿಗೆ ಚಟ್ನಿ ಇದ್ಬಿಟ್ರೆ ಸಾಕಾಗಿತ್ತು. 2 ರೊಟ್ಟಿ ಕೊಟ್ಬಿಟ್ರೆ ಹೊಟ್ಟೆಗೆ ಎಷ್ಟು ಹಾಳು ಗೊತ್ತಾ ಅದು, ಹೊಟ್ಟೆ ಕೆಡ್ತತಿ. ಇದನ್ನು ತಿಂದು ನೋಡು. ಬಟ್ ಇದ್ರ ರುಚಿ ಮಾತ್ರ ಹೇಳೋಕ್ಕೆ ನನಗೆ ಪದಗಳಿಲ್ಲ ಅಂತಾರಲ್ಲ ಆ ಥರ. ಈಗ ಸುಟ್ಕೊಂಡಿರೋ ಬದನೆಕಾಯಿನ ಮೇಲ್ಗಡೆ ಅದು ಸಿಪ್ಪೆನ ತೆಕ್ಕೊಂಡು ಒಂದು ಸ್ವಲ್ಪ ನೀರಲ್ಲಿ ತೊಳ್ಕೊಳ್ಳಿ. ಬಿಕಾಸ್ ಆ ಮೇಲೆ ಕರಿ ಇರೋದು ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ ನೀರಲ್ಲಿ ಸ್ವಲ್ಪ ತೊಳ್ಕೊಂಡ್ರೆ ಆಯಿತು. ಬದನೆಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ, ಯಾರಿಗೆಲ್ಲ ಇಷ್ಟ ಇಲ್ಲ ಅವರು ಕಮೆಂಟ್ ಮಾಡಿ. ಬಿಸಿ ಬಿಸಿ ಬದನೆಕಾಯಿ ಹೊಗೆ ಕಾಣಿಸ್ತಾಯ್ತಾ? ಈಗ ಅದನ್ನು ನನ್ನಮ್ಮ ಸ್ಮ್ಯಾಶ್ ಮಾಡ್ತಾರೆ. ಈ ಥರ ತಿಕ್ಕೊಂಡು ಕಲಿಸ್ಕೊಂಡು ಕೈಯಿಂದ ಕಲಸಿ ಚಟ್ನಿ ಅಂತ ಹೇಳ್ತೀವಿ. ಕಲಸಿ ಮಾಡ್ಕೊಂಡು ತಿನ್ನಿ, ಸಖತ್ತಾಗಿರುತ್ತೆ. ಮಿಕ್ಸಿ ಜಾರಲ್ಲಿ ನೀವು ಒಂದು ಮಿಕ್ಸಿ ಮಾಡೋದಕ್ಕಿಂತ ಈ ಥರನೇ ಮಾಡಿಕೊಂಡು ತಿನ್ನಿ. ನಮ್ಮದು ಲಾಸ್ಟ್ ಪ್ರಾಸೆಸ್. ನನಗೆ ಅದು ಸ್ಮೆಲ್ಗೆ ಟೆಂಪ್ಟ್ ಆಗ್ತೈತಿ. ಬೇಕಾದ್ರೆ ಒಂದು ಟೊಮಾಟೊ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಹಂಗೆ ತಿನ್ನಿ. ಈ ಒಂದೇ ಬದನೆಕಾಯಿ ಚಟ್ನಿನೇ ತಿನ್ಬೋದು. ಇದಕ್ಕೆ ಮೊಸರು ಹಾಕ್ಕೊಂಡು ತಿನ್ನೋರು ತಿನ್ಬೋದು, ಎಣ್ಣೆ ಹಾಕ್ಕೊಂಡು ಎಣ್ಣೆ ತಿನ್ಬೋದು. ಮೊಸರು ಟೇಸ್ಟ್, ಮೊಸರು ಜೊತೆ ಒಳ್ಳೆ ಟೇಸ್ಟ್. ನನಗೆ ಪರ್ಸ್ನಲಿ ಮೊಸರು ಇಷ್ಟ ಆಗುತ್ತೆ. ಸೊ ಮೊಸರು ಜೊತೆ ಬೆಸ್ಟ್ ಕಾಂಬಿನೇಷನ್ ಇದು ಮಾತ್ರ. ಎಣ್ಣಿನ ಟೇಸ್ಟ್. ಅಕ್ಕಿ ಮೊಸರು ಇಷ್ಟ. ನನ್ನ ಗಂಡಗೂ ನನ್ನ ದೊಡ್ಡ ಮಗಳಿಗೆ ಎಣ್ಣೆ ಇಷ್ಟ. ಹೌದು, ಭಾರಿ. ಮೊಸರು ಹಾಕೊಂಡು ತಿನ್ನೋರು ಪ್ಲೀಸ್ ಎಣ್ಣೆಲಿ ತಿನ್ನಬೇಡಿ, ಕ್ಯಾಲೋರೀಸ್ ಜಾಸ್ತಿ. ಎಣ್ಣೆ ತಿಂದರೆ ಎಣ್ಣೆನೇ ಟೇಸ್ಟ್. ಒಂದು ಸರಿ ತಿನ್ನೋದಕ್ಕೆ ಯಾವ ಕ್ಯಾಲೋರಿ ಬರೋಲ್ಲ. ಭಾರಿ. ಸುಚಿತ್ರಾ ಯೂಟ್ಯೂಬ್ ಚಾನಲ್ನವರೇ, ಈ ಚಟ್ನಿ ರೆಡಿಯಾಗಿದೆ. ಇಷ್ಟೇ ಚಟ್ನಿ ಇಷ್ಟೇ. ಚಟ್ನಿ ಇಷ್ಟೇ. ಇದನ್ನ ಅನ್ನದ ಜೊತೆ, ಮುದ್ದೆ ಜೊತೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ಎಲ್ಲದಕ್ಕೂ ತಿನ್ಬೋದು. ದೋಸೆ ಜೊತೆನೂ ತಿನ್ಬೋದು. ಮಾಡ್ಕೊಂಡು ತಿನ್ನಿ ಎಲ್ಲರೂ. ನಾನು ಬೆಳಿಗ್ಗೆಯಿಂದ ಅಷ್ಟೇ. ನನ್ನ ರೊಟೀನ್ ನಿಮಗೆಲ್ಲ ಗೊತ್ತಿದಲ್ವ, ಏನಿಲ್ಲ. ಆಫೀಸ್ ಮನೆ ಅಷ್ಟೇ. ಸೊ ನಾನೇನು ತೋರ್ಸೋಕೆ ಹೋಗಿಲ್ಲ. ಬೆಳಿಗ್ಗೆ ಐ ಹೋಪ್ ಒಂದು ಚಟ್ನಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನೊಂದೆರಡು ಪಾರ್ಸಲ್ ಬಂದಿತ್ತು, ಅದನ್ನು ವೇಟ್ಲೆಸ್ ಇದೆ, ಅನ್ಬಾಕ್ಸ್ ಮಾಡ್ತಾಯಿದ್ದೆ. ಏನು ಅಂತ ತೋರಿಸ್ತೀನಿ. ಆ್ಯಂಡ್ ಯಾರಿಗೆ ಅಂತ ಎಲ್ಲ ಹೇಳಲ್ಲ ಪ್ಲೀಸ್. ನೋಡೋಣ ಇದು ಏನದು ಹೇಗಿದೆ. ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದು. ಹೇಗಿದೆ ಅಂತ ಓಪನ್ ಮಾಡ್ತಾ ಇದ್ದೇನೆ. ಖುಷಿಯಾಗುತ್ತೆ. ನಮಗೆ ಇಷ್ಟ ಆಗೋರಿಗೆ ಈ ಥರ ಎಲ್ಲ ನಾನು ಗಿಫ್ಟ್ ಕೊಟ್ಟರೆ ನನಗೆ ಖುಷಿಯಾಗುತ್ತೆ. ಈಗ ನನ್ನ ಅಣ್ಣನ ಮಕ್ಕಳೆಲ್ಲ ಬರ್ತಾರೆ, ಜಾಲಿ ಇರುತ್ತೆ ನನಗೆ. ಇದನ್ನು ತೋರಿಸಲ್ಲ ಆಯಿತಾ, ಪ್ಲೀಸ್ ಡೋಂಟ್ ಮೈಂಡ್. ಇನ್ನೊಂದನ್ನ ತೋರಿಸ್ತೇನೆ. ಖುಷಿ ನನಗೆ ಖುಷಿ. ಓಪನ್ ಮಾಡ್ತೇನೆ. ಗಮ್ಮಂತಾರೆ. ಫುಲ್ ಇಷ್ಟಪಟ್ಟು ನಾನು ಆರ್ಡ್ರ್ ಮಾಡಿದ್ದು. ಕ್ರೇಜಿ ಫ್ಲವರ್ ಬೊಕೆ ಫಾರ್ ಸಮ್ಮನ್ ಅಷ್ಟೇ. ಇದು ಡ್ರೈ ಫ್ಲವರ್ಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ.
ಡ್ರೈ ಫ್ಲವರ್ಸ್ ವಿತ್ ಲಾಂಗ್ ಲಾಸ್ಟಿಂಗ್ ಏನಿದು ಸ್ಮೆಲ್. ಇದು ನಾವು ಮತ್ತೆ ಏನೋ ಮಾಡ್ಬೋದು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ತುಂಬ ವರ್ಷ ಇಟ್ಕೋಬೋದು, ಏನೂ ಆಗಲ್ಲ ಆ ಥರದ್ದು. ಅಮೆಝಾನಲ್ಲಿ ತರಿಸಿದ್ದು ಫಾರ್ ಸಮ್ಮನ್. ಓಕೆ, ಸೊ ಅದೇ ನಾನು ಹೇಳಿದ್ದು. ನಾನು ಆವಾಗಲೇ ಏನಂತ, ಬೆಳಿಗ್ಗೆ ನಾನು ಇಷ್ಟು ದಿನ ಲಾಗ್ ಮಾಡದೇ ಇದ್ದಿದ್ದ ಕಾರಣನೂ ಅಷ್ಟೇ. ಕೆಲವೊಂದು ಏನದು ಲೆಟ್ಸ್ ಕೀಪ್ ಪ್ರೈವೇಟ್ ಎಲ್ಲದು, ನನ್ನ ಲೈಫ್ನ ಬೇಡ ಆ ಥರ ಅಂತ ಏನೋ ಅನಿಸ್ತು. ಬಟ್ ಆಮೇಲೆ ಅನಿಸ್ತು ಜಸ್ಟ್ ಒಂದು 2-3% ಅಷ್ಟೇ ನಾನು ಲಾಗಲ್ಲಿ ತೋರಿಸೋಕೆ ಸಾಧ್ಯ ಆಗೋದು. 95% ಬೇರೆನೇ ಇರುತ್ತೆ ನಮ್ಮ ಲೈಫ್ ಲಾಗಲ್ಲಿ ತೋರಿಸೋದಕ್ಕಿಂತ. ಅದೊಂದು ಥಾಟ್ ಬಂತು. ಆ್ಯಂಡ್ ಅದಾದಮೇಲೆ ನಾನು ವೀಡಿಯೋಸ್ ಮಾಡೋದು ಮೆಮೊರೀಸ್ಗೆ. ಫಸ್ಟ್ ಆಫ್ ಆಲ್ ನಾನು ಮಾಡೋದು ಮೆಮೊರೀಸ್ಗೆ. ಆ್ಯಂಡ್ ಇನ್ನೊಂದು, ಮುಂದೆ ವಯಸ್ಸಾದಮೇಲೆ ವೀಡಿಯೋಸ್ನ ನಾನು ವೀಡಿಯೋಸ್ ಮಾಡ್ತಾ ಇದ್ದೆ ಈ ಥರ ಎಲ್ಲ ಅಂತ ಕೂತ್ಕೊಂಡು ನೋಡಿದ್ರೆ ಅದೊಂದು ಖುಷಿ ಆಗುತ್ತೆ. ಈಗಲೇ ಖುಷಿ ಆಗುತ್ತೆ ಹಿಂದಿನ ವರ್ಷದ್ದು ವೀಡಿಯೋಸ್ ಆಗಲಿ ಫೋಟೋಸ್ ಆಗಲಿ ನೋಡಿದಾಗ. ಬಟ್ ಈಗ ಇಲ್ಲಿ ಸ್ಟೋರ್ ಮಾಡಿ ಇಡ್ಬೋದಲ್ವ ನಾವು ಯೂಟ್ಯೂಬಲ್ಲಿ. ಆ ಒಂದು ಕಾರಣಕ್ಕೆ ನಾನೊಂದು ವೀಡಿಯೋಸ್ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಡೈಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈಗ ಈ ಒಂದು ಬೊಕ್ಕೆ ಹೇಗಿದೆ ಕಮೆಂಟ್ ಮಾಡಿ. ಇದನ್ನು ಆರ್ಡರ್ ಮಾಡಿದೆ, ಈಗ ಬಂದಿತ್ತು ಅಷ್ಟೇ. ಇದನ್ನು ಅನ್ಬಾಕ್ಸ್ ಮಾಡಿದೆ, ವಾಪಸ್ ಬಾಕ್ಸ್ಗೆ ಹಾಕಿ ಇಟ್ಟು ತಲುಪಿಸ್ಬೇಕು ಅಷ್ಟೇ. ಯಾರಿದ್ದು? ಪ್ರಕೃತಿ ಅಡಗ್ಲಿ. ಕೋಳಿ ಕಾಲು. ನಿನ್ನ ಕಾಲು ತೋರಿಸ್ತೀನಿ ಕಣ್ಣು, ಪ್ಲೀಸ್ ನಿನ್ನ ಕಾಲು ತೋರಿಸ್ತೀನಿ. ನೋಡಿ ಪ್ರಕ್ಸ ಹೊಟ್ಟೆ ಉರಿ. ಇವಳ ಡ್ರೆಸ್ ಚೆನ್ನಾಗಿತ್ತಣ್ಣ. ಮಿರ್ಚಿ ಮಾಡ್ತಾ ಇದ್ದಾರೆ ಪ್ರಕ್ಸುಗೆ ಇಷ್ಟ ಅಂತ. ಹೌದು ಹೌದು. ಟೊಮೆಟೊ ರೈಸ್ ಯಾರಿಗಿಷ್ಟ? ಪಪ್ಪಾಗ. ನಮಗೂ ಇಷ್ಟ. ನಿನಗೂ ಇಷ್ಟ? ಆಯ್ತು ಮಮ್ಮಿ. ಅಷ್ಟೇ.